ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ತಮ್ಲೈನ್ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು ನಮ್ಮ ಇವತ್ತಿನ ರೆಸಿಪಿ ಮೀನು ಸಾಂಬಾರು. ಹೌದು, ಓಕೆ, ತಡ ಮಾಡಿದೆ. ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮೀನು ಸಾಂಬಾರು ಮಾಡೋದಕ್ಕೆ ನಾನು 1 kg ಮೀನನ್ನ ಚೆನ್ನಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೀನು ಸಾಂಬಾರು ಟೇಸ್ಟಿಯಾಗಿ ಬರಬೇಕು ಅಂದರೆ ಉಪ್ಪು, ಹುಳಿ, ಖಾರ ಈ 3 ವಸ್ತುನ ಹದವಾಗಿ ಹಾಕ್ಕೊಳ್ಬೇಕು. ಇಲ್ಲ ಅಂದರೆ ಸಾಂಬಾರು ಟೇಸ್ಟೇ ಸಿಗಲ್ಲ. ಅದು 3 ನೋಡ್ಕೊಂಡು ಹಾಕ್ಕೋಬೇಕು. ಮೀನು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ನೋಡೋಣ. ಖಾರ ರುಬ್ಬೋ ಐಟಮು, ಒಗ್ಗರಣೆಗೆ ಹಾಕೋ ಐಟಮು ಎರಡನ್ನೂ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇನೆಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಖಾರ ರುಬ್ಬೋ ಐಟಮ್ ಹಾಕ್ಕೊಂಬಿಟ್ಟು ಫಸ್ಟ್ ಖಾರ ರುಬ್ಕೊಂಡು ಸೈಡಿಗೆ ಇಟ್ಕೊಬೇಡ. ಖಾರ ರುಬ್ಬೋ ಐಟಮ್ ಬಂದುಬಿಟ್ಟು 1 ಬೌಲ್ ತೆಂಗಿನಕಾಯಿ, ಚಿಟಿಕೆ ಅರಿಶಿನ, 1 ಸ್ಪೂನ್ ಜೀರಿಗೆ, 1 ನೀರುಳ್ಳಿ, 1 ದಪ್ಪ ಬೆಳ್ಳುಳ್ಳಿ, 2 ಟೊಮೆಟೊ, 1 ಬೌಲ್ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ಕಾಳುಮೆಣಸು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಖಾರ ರುಬ್ಕೊಂಡಿದ್ದಾಯಿತು. ನಾನಿಲ್ಲಿ ಒಗ್ಗರಣೆಗೆ 1 ದಪ್ಪ ಟೊಮೆಟೊ, 1 ಮೀಡಿಯಮ್ ಸೈಜು ನೀರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಫ್ಲೇವರ್ಗಂತ ಅಷ್ಟೇ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಓಕೆ, ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನೀರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಟೊಮೆಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಖಾರ ಹಾಕೋತಾ ಇದ್ದೀನಿ. ಖಾರ ಒಂದು ಕುದಿ ಬಂದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳೋಣ. ಹುಣಸೆಹಣ್ಣ ನಾನು ಮೊದಲೇ ನೆನೆಸಿಟ್ಟಿದ್ದೆ. ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸಾಂಬಾರು ಚೆನ್ನಾಗಿ ಕುದಿಬೇಕು, ಆವಾಗ ಮೀನು ಹಾಕ್ಕೊಬೇಕು. ನಾನಿಲ್ಲಿ ಮೀನು ಹಾಕ್ಕೊತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಹಾಕೋದು ಬೇಡ, ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾನು ಮೀನು ಹಾಕುವಾಗ ನನ್ನ ಮಗಳು ಮಮ್ಮಿ ನಾನೊಂದು ಹಾಕ್ತೀನಿ ಅಂತ ಇದ್ಲು. ಸರಿ, ಅವಳಿಗೆ ಯಾಕೆ ಬೇಜಾರು ಮಾಡೋದು, ಸರಿ ಆಸೆ ಪಡ್ತಾಳಲ್ಲ ಅಂದ್ಬಿಟ್ಟು ಒಂದೇ ಒಂದು ಪೀಸ್ ಕೊಟ್ಟೆ. ದೂರ ನಿಂತ್ಕೊಂಡು ಅದು ಭಯದಲ್ಲಿ ಹಾಕ್ತಾ ಇದ್ದಾಳೆ. ಬಿಸಿ ಸಾಂಬಾರು ಬೇರೆ, ಮಕ್ಳ ಕೈಲಿ ಕೊಡೋದಕ್ಕೂ ಭಯ. ನಾನು ಅಲ್ಲೇ ನಿಂತ್ಕೊಂಡಿದ್ದೆ, ಒಂದೇ ಒಂದು ಪೀಸ್ ಹಾಕಿದ್ಲು. ಸ್ಟವ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಟ್ಟೆ, ಸಾಂಬಾರು ಚೆನ್ನಾಗಿ ಕುದಿಲಿ ಅಂತ ಅಂದ್ಬಿಟ್ಟು. ಮೀನು ಬೇಗನೆ ಬೆಂದುಬಿಡುತ್ತೆ, ಕಲಸೋಗೋ ಚಾನ್ಸಸ್ ಕೂಡ ಇರುತ್ತೆ. ಆವಾಗವಾಗ ಸ್ವಲ್ಪ ನೋಡ್ಕೋತಾ ಇರಬೇಕು. ಓಕೆ, ಫಿಶ್ ಸಾಂಬಾರು ರೆಡಿ ಆಯಿತು. ಉಪ್ಪು, ಹುಳಿ, ಖಾರ ಇದಿಷ್ಟನ್ನು ಹದವಾಗಿ ಹಾಕ್ಕೊಂಡಿದ್ದೆ. ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬಂತು. ಸಾಂಬಾರಿಂದ ಮೀನು ಕಡಿ ತೆಗೆಯುವಾಗ ಹುಷಾರಾಗಿ ತೆಗಿಬೇಕು, ಇಲ್ಲಾಂದರೆ ಪೀಸ್ ಆಗೋ ಚಾನ್ಸಸ್ ಇರುತ್ತೆ. ಸಾಂಬಾರೇನೋ ನಾನು ಮಾಡಿಬಿಡ್ತೀನಿ, ಒಂದೊಂದ್ಸರಿ ಪೀಸ್ ತೆಗೆಯುವಾಗ ಭಯ ಆಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ತೆಗಿತೀನಿ. ಬೇಕು ಅಂತ ಹೇಳ್ತಾ ಇಲ್ಲ, ಸಾಂಬಾರು ನಿಜಕ್ಕೂ ತುಂಬಾ ಟೇಸ್ಟಿಯಾಗಿ ಬಂತು. ಒಮ್ಮೆ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಚೆನ್ನಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಒಬ್ಬೊಬ್ಬರು ಲೈಕ್ ಮಾಡ್ತೀರಾ, ಕಮೆಂಟ್ ಕೊಡೋಲ್ಲ, ಕಮೆಂಟ್ ಮಾಡ್ತೀರಾ, ಲೈಕ್ ಕೊಡೋಲ್ಲ. ಪ್ಲೀಸ್, ಮನೇಲಿರೋ ಹೆಣ್ಮಕ್ಳು ಏನೋ ಒಂದು ಹೋಪ್ ಇಟ್ಕೊಂಡು ಇಂಥದ್ದನ್ನೆಲ್ಲ ಎಫರ್ಟ್ ಹಾಕಿ ಮಾಡ್ತಾಯಿರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಕೆಲವೊಬ್ಬರು ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇರ್ತೀರ, ದಯವಿಟ್ಟು ಹಾಗೆ ಮಾಡಿಬಿಡಿ. ಸಬ್ಸ್ಕ್ರೈಬ್ ಆಗಿ ನಂತರ ವಿಡಿಯೋ ನೋಡಿ. ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನೀವು ಸಹ ಮನೇಲಿ ಈ ರೆಸಿಪಿ ಮಾಡಿ ಕಮೆಂಟ್ ಮುಖಾಂತರ ಹೇಗಾಯಿತು ಅಂತ ನನಗೆ ತಿಳಿಸಿ. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.